ಸಮಗ್ರ ಜೀವನ ಶೈಲಿ ಭಾಗವಾಗಿ ಬಂಜೆತನ ಅನ್ನೋದು ಯಾಕೆ ಬರುತ್ತೆ, ಬಂಜೆತನಕ್ಕೂ ಕಾರಣಗಳೇನು ಅಂತ ಅದು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಈ ಬಂಜೆತನವನ್ನು ಅಂತಂದ್ರೆ ಇನ್ಫರ್ಟಿಲಿಟಿ ಸ್ನೇಹಿತರೆ, ಇನ್ಫರ್ಟಿಲಿಟಿ ಬಂಜೆತನ ಅಂತ ಈಗಾಗಲೇ ತುಂಬಾ ಜನಕ್ಕೆ ಇದು ಈ ಸೊಸೈಟಿಯಲ್ಲಿ ಕಾಣಿಸ್ತಾ ಇರ್ತದೆ ಎಲ್ಲ ಕಡೆ. ಅಂದ್ರೆ ಹೊಸದಾಗಿ ವಿವಾಹ ಮಾಡ್ಕೊಂಡಿರ್ತಾರೆ. ಒಂದು 6 ತಿಂಗಳಾದ್ರು, ಒಂದು ವರ್ಷ ಆದ್ರೂ, ಸ್ವಲ್ಪ ಜನಕ್ಕೆ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಆದ್ರೂ ಮಕ್ಕಳಾಗಲ್ಲ. ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ ಅದೇನೋ ಒಂಥರ ಮಾನಸಿಕವಾಗಿ ಅವರು ತುಂಬಾ ವ್ಯಧ ತಗೊಂತಾರೆ, ಮಾನಸಿಕವಾಗಿ ತುಂಬಾ ನೋವನ್ನು ಅನುಭವಿಸ್ತಾರೆ. ಯಾಕಂದ್ರೆ ಒಂದು ಸರಿ ಈ ಮದುವೆ ಯಾವಾಗ ಆಗ್ತದೋ, ಅಂದ್ರೆ ವಿವಾಹ ಯಾವಾಗ ಆಗ್ತದೋ, ಆದ್ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ ಅದೇನೋ ಒಂಥರ ಒಂದು ಬಲಹೀನತರ ನೋಡ್ತಾರೆ. ಅಂದ್ರೆ ಎಲ್ಲ ಸೊಸೈಟಿಯು ಅಷ್ಟೇ, ಅಂದ್ರೆ ಸುತ್ತಮುತ್ತಿರೋರು ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳ್ತಾ ಇರ್ತಾರೆ. ಮಕ್ಕಳಾಗಿಲ್ಲ ಅಂತ ಇವ್ರು ಏನು ಕಾರಣಗಳು ಹೇಳ್ಕೊಳಕ್ಕೂ ಆಗಲ್ಲ. ಅದ ಆ ಟೈಮಲ್ಲಿ ಏನು ಕಾರಣ ಹೇಳಕ್ಕಾಗಲ್ಲ, ಮತ್ತೆ ಸುಮ್ಮನೆ ಇರೋಕ್ಕೂ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅವರು ನಿಜವಾಗಿ ಒಂದು ಮಾನಸಿಕ ಈ ಬಾಧ ಅನ್ನೋದು, ಮಾನಸಿಕ ವೇದ ಅನ್ನೋದು ಅನುಭವಿಸ್ತಾ ಇರ್ತಾರೆ. ಈ ನವೀನವಾಗಿ ಆ ಈ ಹೊಸದಾಗಿ ಈ ಮ್ಯಾರೇಜ್ ಮಾಡ್ಕೊಂಡವರು ಮತ್ತೆ 10 ವರ್ಷ, 5 ವರ್ಷ ಆದ್ರೂ ಸ್ವಲ್ಪ ಜನಕ್ಕೆ ಮಕ್ಕಳಾಗ್ತಾ ಇಲ್ಲ. ಎಲ್ಲ ಕಾರಣಗಳೇನಂದ್ರೆ ನಮ್ಮ ಆರೋಗ್ಯ ಶೈಲಿ, ಆಹಾರ ವಿಧಾನಗಳೇ. ಅಂದ್ರೆ ಏನಾಗ್ತದೆ, ಜಾಸ್ತಿ ಒತ್ತಡ ತಗೊಳ್ಳೋದು, ಸರಿಯಾಗಿ ಊಟ ಮಾಡೋದು ಇಲ್ಲದು, ಮತ್ತೆ ಎಂತ ಆಹಾರ ತಗೊಂತಾ ಇದ್ವಿ, ಕಲುಷಿತ ಆಹಾರ ತಗೊಳ್ಳೋದು, ಕಲುಷಿತ ನೀರಾಗಿದೆ. ಈಗಾಗಲೇ ನಮ್ಮ ವಸ್ತ್ರಧಾರಣ ಪೂರ್ತಿ ಚೇಂಜ್ ಆಗಿದೆ. ಅಂದ್ರೆ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ವಸ್ತ್ರಧಾರಣ ಅನ್ನೋದು ಈಗಾಗಲೇ ಹೆಣ್ಮಕ್ಳು ನೋಡಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದು, ಒಂದು ಪುರುಷರ ತರ ವಸ್ತ್ರಗಳು ಧರಿಸೋದು, ಇದೆಲ್ಲಾನು ತಪ್ಪಾಗಿದೆ. ಇದೆಲ್ಲಾನು ಯಾರಿಗೂ ಎಲ್ಲಿ ಹೇಳ್ತಾ ಇಲ್ಲ. ಅಂದ್ರೆ ಶಾಲೆಯಲ್ಲಿ ಆಗ್ಬೋದು, ತಂದೆ ತಾಯಿ ಅವ್ರಿಗೂ ಗೊತ್ತಿಲ್ಲ, ಅವರು ಹೇಳಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಆಗುವಾಗ ಈ ಆಹಾರ ವಿಧಾನಗಳು, ಆರೋಗ್ಯ ಶೈಲಿ, ಆಹಾರ ಶೈಲಿಯಿಂದ ಖಂಡಿತವಾಗಿ ಬಂಜೆತನ ಅನ್ನೋದು ಬರ್ತಾನೆ ಇದೆ. ಈಗ ತುಂಬಾ ಜನ ಇದರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಈ ಬಂಜೆತನ ಆದ್ಮೇಲೆ ಏನಾಗ್ತದೆ, ನೀವು ಒಂದು ಯಾವುದೇ ಇಂಗ್ಲಿಷ್ ಮೆಡಿಸನ್ ಹೋದ್ರೆ, ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ, ಹಾಸ್ಪಿಟಲ್ಗೆ ಹೋದ್ರೆ, ಇಂಗ್ಲಿಷ್ ವೈದ್ಯದಲ್ಲಿ ಖಂಡಿತವಾಗಿ ನೋಡ್ತಾರೆ, ಸ್ವಲ್ಪ ಏನೋ ಪ್ರಯತ್ನ ಮಾಡ್ತಾರೆ, ಬೇರೆ ಮೆಡಿಸನ್ಸ್ ಅದು ಇದು ಪ್ರಯತ್ನ ಮಾಡ್ತಾರೆ ಕೊಡಕ್ಕೆ. ಆಮೇಲೆ ಚಿಕಿತ್ಸೆ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಓವರಿನ್ಸ್ ಅಂತ ಇದೆಯಲ್ಲ, ಓವರಿನ್ ಅಂದ್ರೆ ನಮ್ಮ ಗರ್ಭಾಶಯ, ಅದನ್ನ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಏನೇನೋ ಮಾಡ್ತಾ ಹೋಗ್ತಾರೆ. ಅಂದ್ರೆ ಖಂಡಿತವಾಗಿ ಈ ಬಂಜೆತನ ಇದೆ ಅಂದ್ರೆ ನಿಮ್ಮ ಪೀರಿಯಡ್ಸ್ ಸ್ವಲ್ಪ, ಅಂದ್ರೆ ನಿಮ್ಮ ಈ ಮುಟ್ಟಿನ ಸಮಸ್ಯೆಗಳು ಇರ್ತದೆ. ಆ ಮುಟ್ಟಿನ ಸಮಸ್ಯೆ ಜೊತೆಗೇನೆ ಈ ಬಂಜೆತನ ಅನ್ನೋದು ಬರ್ತದೆ. ಅದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅಂದ್ರೆ ಮುಟ್ಟಿನ ಸಮಸ್ಯೆಗಳು ಜಾಸ್ತಿ ಇರಬಾರ್ದು. ನಮ್ಮ ಪೀರಿಯಡ್ಸ್ ಅನ್ನೋದು, ಋತುಸ್ರಾವ ಅನ್ನೋದು ಕರೆಕ್ಟ್ ಟೈಮಲ್ಲಿ ಆಗ್ತಾ ಇರಬೇಕು. ಅದು ನಾವು ನೋಡ್ಕೋಬೇಕಾಗತ್ತೆ. ಈ ಎರಡಿಂದನೂ ಈ ಬಂಜೆತನದ್ದು ಬರುವಂತ ಅವಕಾಶ ಇದೆ. ಆದ್ರೆ ಸ್ನೇಹಿತರೆ, ಈ ಅಲೋಪತಿ ಹಾಸ್ಪಿಟಲ್, ಇಂಗ್ಲಿಷ್ ವೈದ್ಯಕ್ಕೆ ಹೋದ್ಮೇಲೆ ಅದೆಲ್ಲ ನೋಡ್ತಾರೆ. ಅದು ಸ್ವಲ್ಪ ಈ ಗರ್ಭಾಶಯನ್ನು ಕ್ಲೀನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಇನ್ನು ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಾರೆ. ಅದು ಆಗಿಲ್ಲ ಅಂದ್ರೆ ಕೊನೆಯದಾಗಿ ಅವ್ರು ನಿಮ್ಗೆ ಹೇಳೋದು ಒಂದೇ ಏನ್ ಹೇಳ್ತಾರೆ ಅಂದ್ರೆ, ಯಾವುದೋ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ನಿಮ್ಗೆ ಹೇಳಲ್ಲ. ಆಹಾರದ ಬಗ್ಗೆ ಮತ್ತೆ ಇನ್ನೂ ಬೇರೆ ಪದ್ಧತಿಗಳೇನಿದೆ ಯಾವುದು ನಿಮ್ಗೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗೂ ಅಲ್ಲಿ ಸಂಪಾದನೆ ಬೇಕು. ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ, ಒಂದು ಚಿಕಿತ್ಸೆ ಮಾಡೋ ಪ್ರಯತ್ನ ಮಾಡ್ತಾರೆ. ಅದಾದ್ಮೇಲೆ ಅಂದ್ರೆ ಈ ಟೆಸ್ಟಿಂಗ್ ಅಲ್ಲಿ ತುಂಬಾ ಇರುತ್ತೆ, ಈಸ್ಟ್ರೋಜನ್, ಪ್ರೊಸ್ಟ್ರೋಜನ್, ಈ ಓವರಿಸ್, ಈ ಅಂಡಾಶಯ, ಅಂಡ ಅನ್ನೋದು ಎಗ್ ರಿಲೀಸ್ ಆಗ್ತಾ ಇದೆಯಾ, ರಿಲೀಸ್ ಆಗಿದ್ರೆ, ಮತ್ತೆ ಶುಕ್ರಕಣ, ಈ ಅಂಡ ಅನ್ನೋದು ಸರಿಯಾಗಿ ಅದು ಎರಡು ಸಂಪರ್ಕ ಆಗ್ತಾ ಇದೆಯಾ, ಸಂಪರ್ಕ ಆಗಿದ ಮೇಲೆ ಯಾಕೆ ಬರ್ತಾ ಇಲ್ಲ, ಇದೆಲ್ಲ ಟೆಸ್ಟಿಂಗ್ ಅಲ್ಲೆಲ್ಲ ತುಂಬಾ ಕಂಡಿಡ್ತಾರೆ. ಅದು ಒಳ್ಳೇದೇ. ಆದ್ರೆ ಅದಾದ್ಮೇಲೆ ಏನ್ ಹೇಳ್ತಾರೆ, ಇದು ಆಗ್ತಾ ಇಲ್ಲ ಅಂತಂದ್ರೆ IVF ಅಂತ ಇದೆ. ಆ IVF ಕರ್ಕೊಂಡು ಹೋಗ್ತಾರೆ. IVF ಅಲ್ಲಿ ನಿಮ್ದು ಅಂದ್ರೆ ಹೆಣ್ಮಕ್ಳದು ಅಂಡ ತಗೊಂತಾರೆ, ಗಂಡ ಅವ್ರದ್ದು ಶುಕ್ರಕಣ ತಗೊಂಡು ಅದನ್ನು ಅಲ್ಲಿ ಬೆಳೆಸ್ತಾ ಹೋಗ್ತಾರೆ. ಅದೇ ಒಂದು ಅಂಡದಿಂದ ಶಿಶುವಾಗಿ ಅದರ ಉತ್ಪನ್ನ ಆಗ್ತಾ ಇರ್ತದೆ. ಆದ್ರೆ ಇದೆಲ್ಲ ಕೃತ್ರಿಕವಾಗಿ ಮಾಡುವಂತ ಪ್ರಕ್ರಿಯೆ. ಅದರಲ್ಲಿನೂ ತುಂಬಾ ಹೆಚ್ಚು ಖರ್ಚಾಗ್ತದೆ. ಅಂದ್ರೆ ಖರ್ಚು ಅನ್ನೋದು ಸಾಮಾನ್ಯವಲ್ಲ. ಸಾಮಾನ್ಯ ಜನರು ಯಾರು ಆ ಖರ್ಚು ಭರಿಸಕ್ಕಾಗಲ್ಲ. ಅದಕ್ಕೋಸ್ಕರ ಅವರೆಲ್ಲ ಹೋಗಲ್ಲ. ಸ್ವಲ್ಪ ದುಡ್ಡಿರೋರು, ಸರಿ ಆಯ್ತು ನಮ್ಗೆ ಮಕ್ಳು ಬೇಕಂತಾರೋರು ಖಂಡಿತ ಹೋಗ್ತಾರೆ. ಮಕ್ಕಳು ಆಗಿಲ್ಲ ಅಂದ್ರೆ ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಮಕ್ಕಳು ಆಗಿಲ್ಲ ಅಂತಂದ್ರು ಅದೊಂದು ನಮ್ಮ ಕರ್ಮಾನುಸಾರ ನಮ್ಗೆ ಬರುವಂತ ಒಂದು ವಿಷಯ. ಅದು ಅಂದ್ರೆ ನನ್ನ ಪ್ರಾರಬ್ಧ ಕರ್ಮದಲ್ಲಿ ಈ ತರ ಆಗ್ಲೇಬೇಕು ಅಂತಂದ್ರೆ ಖಂಡಿತವಾಗಿ ಆಗತ್ತೆ. ಆದ್ರೆ ನಿಮ್ಮ ಪ್ರಯತ್ನ ಹೆಂಗಿರ್ಬೇಕು ಅಂದ್ರೆ, ಖಂಡಿತವಾಗಿ ಸತತ ಧ್ಯಾನ ಮಾಡೋದು, ಸುಮಾರು 2-3 ಗಂಟೆ ಕಾಲ ಧ್ಯಾನ ಮಾಡೋದು. ಧ್ಯಾನದಿಂದ ಈ ಫಲಿತಾಂಶಗಳು ತಗೊಂಡು ತುಂಬಾ ಜನ ಇದ್ದಾರೆ. ಅಂದ್ರೆ ಧ್ಯಾನದಿಂದ ಮಾತೃತ್ವ ಪಟ್ಟಿರೋರು
ಎಷ್ಟೋ ಜನ ನಮ್ಮ ಸೊಸೈಟಿಯಲ್ಲಿ ಇದ್ದಾರೆ. ಆ ಧ್ಯಾನದಕ್ಕೋಸ್ಕರ ಧ್ಯಾನ ಮಾತೃತ್ವವೇ ಅಂತ ಮುಂದಿನ 365 ದಿವಸ ಏನು ನಾವು ಕಾರ್ಯಕ್ರಮ ಪ್ರಾರಂಭಿಸ್ತೀವೋ ಫೆಬ್ರವರಿ 1 ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ವಾರ ಒಂದು ಒಂದು ವಾರ ಕಂಟಿನ್ಯೂಸ್ ಆಗಿ ಈ ಧ್ಯಾನ ಮಾತೃತ್ವದ ಮೇಲೆ ನಾವು ಮಾತಾಡ್ತೀವಿ. ಅಂದ್ರೆ ಧ್ಯಾನ ಗರ್ಭದ ಬಗ್ಗೆನೂ ಸೊ ಒಂದು 8 ದಿವಸನೂ ಒಂದು ವಾರದಂತ ಅಂತ ಪ್ರೋಗ್ರಾಮ್ಸ್ ಮಾಡ್ತಾ ಹೋಗ್ತೀವಿ. ಅವಾಗ ಹೆಚ್ಚಾಗಿ ನಿಮಗೆ ಮಾಹಿತಿ ಸಿಗ್ತದೆ. ಆದ್ರೆ ಏನ್ ಇಷ್ಟಪಡ್ತಾ ಅಂದ್ರೆ ಈ ಆರೋಗ್ಯ ವಿಧಾನಗಳು, ಆಹಾರ ವಿಧಾನಗಳು ಸರಿಪಡಿಸ್ಕೋಬೇಕು. ಧ್ಯಾನದ ಜೊತೆಗೆ ಧ್ಯಾನ ಅನ್ನೋದು ಒಳ್ಳೆ ಧ್ಯಾನ ಮಾಡಬೇಕು, ಈಗಾಗಲೇ ತಿಳ್ಕೊಂಡಿದ್ವಿ. ಆ ಜೊತೆಗೆ ಆಹಾರ ವಿಧಾನಗಳು, ಆರೋಗ್ಯ ವಿಧಾನಗಳು ಈ ಎರಡು ಸರಿಪಡಿಸ್ಕೊಂಡಿದ್ರು ಸ್ವಲ್ಪ ಜನಕ್ಕೆ ಗುಣ ಆಗತ್ತೆ. ಅಂದ್ರೆ ಈ ಬಂಜನತನದಿಂದ ಆಚೆ ಕಡೆ ಬರ್ಬೋದು, ಮಕ್ಕಳು ಆಗ್ತಾರೆ. ಸೊ ಅಂತ ಸ್ವಲ್ಪ ಮನೆ ಮದ್ದುಗಳು ಮತ್ತೆ ಆರೋಗ್ಯ ವಿಧಾನಗಳು, ಆರೋಗ್ಯ ಶೈಲಿ ಇದೆಲ್ಲ ಸರಿಯಾಗಿ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. ಅದೆಲ್ಲ ನಾವು ನೋಡೋಕೆ ಪ್ರಯತ್ನ ಮಾಡೋಣ. ಸೊ ಇನ್ನು ಏನಂದ್ರೆ ಸ್ನೇಹಿತರೆ, ನಮ್ಮ ಕರ್ಮಾನುಸಾರ ಬಂದಿರೋದು ಒಂದು. ಆಮೇಲೆ ಇನ್ನು ಯಾರೋ ಈ ತರ ನಮ್ಗೆ ಮಕ್ಕಳಾಗ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಪ್ರೆಷರ್ ಆಗ್ತಾ ಇದೆ, ಮಕ್ಕಳು ಯಾಕೆ ಆಗ್ತಾ ಇಲ್ಲ. ಅವ್ರಿಗೆಲ್ಲ ನೋಡಿ, ಆ ಪಕ್ಕ ಮನೆಯವರು ಮೊನ್ನೆ 1 ವರ್ಷ ಆಯ್ತು, ಒಳ್ಳೆ ಮಗು ಆಯ್ತು, ನಮಗೂ 5 ವರ್ಷ 6 ವರ್ಷ ಆದ್ರೂ 10 ವರ್ಷ ಆದ್ರೂ ಆಗ್ತಾ ಇಲ್ಲ. ಈ ತರ ಏನೋ ಎಷ್ಟೋ ಹೋಲಿಸ್ತಾ ಇರ್ತಾರೆ. ಇದೆಲ್ಲ ಒಳ್ಳೇದಲ್ಲ. ಯಾವುದು ಆತರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಕರ್ಮದಲ್ಲಿ, ಅಂದ್ರೆ ನಮ್ಮ ಪೂರ್ವಜನ್ಮ ಕರ್ಮದ ಏನೇನೋ ಆಗಿರ್ತದೋ ಆ ಕರ್ಮಗಳಿಂದ ಫಲಿತಗಳು ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಒಬ್ಬೊಬ್ರು ಜೀವನ ಒಂಥರ ಸಾಗಿಸ್ತಾ ಇದ್ವಿ ಅಲ್ವಾ. ಅಂದ್ರೆ ಪ್ರತಿಯೊಬ್ಬರು ಜೀವನ ಪ್ರಣಾಳಿಕೆ ಡಿಫರೆಂಟ್ ಇರ್ತದೆ. ಪ್ರತಿಯೊಬ್ಬರು ಜೀವನ ಪ್ರಣಾಳಿಕೆ ಒಂದೊಂದು ತರ ಇರ್ತದೆ. ಅದಕ್ಕೋಸ್ಕರ ಒಬ್ಬರು ಜೀವನ ಪ್ರಣಾಳಿಕೆ ಇನ್ನೊಬ್ಬರು ಜೀವನ ಪ್ರಣಾಳಿಕೆ ನಾವು ಹೋಲಿಸಬಾರ್ದು. ಅದು ತಪ್ಪು ಆಗತ್ತೆ, ಅದು ಒಳ್ಳೇದಲ್ಲ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಇಲ್ಲಿ ಭೂಮಿ ಮೇಲೆ ಬಂದಿರೋದಕ್ಕೂ ಆನಂದವಾಗಿರಿ, ಆರೋಗ್ಯವಾಗಿರ್ಲಿ ಅಷ್ಟೇ. ಅಷ್ಟು ಬಿಟ್ಟು ಈ ಮಕ್ಕಳಾಗಿಲ್ಲ ಅಂದ್ರೆ ಏನಾಗ್ತದೆ, ನಿಮ್ಗೆ ಏನ್ ತೊಂದರೆ ಇಲ್ಲ. ಅಂದ್ರೆ ಅದು ಆಗ್ಬೇಕಂದ್ರೆ ಖಂಡಿತವಾಗಿ ನಮ್ಮ ಕರ್ಮದಲ್ಲಿ ಇದ್ರೆ, ನಮ್ಮ ಹಣೆಬರದಲ್ಲಿದ್ರೆ ಖಂಡಿತವಾಗಿ ಹಾಗೆ ಆಗ್ತದೆ. ಇಲ್ಲ ಅಂದ್ರೂ ಈ ಆರೋಗ್ಯ ಆಹಾರ ವಿಧಾನ ಸರಿಪಡಿಸ್ಕೊಳ್ಳಿ, ಪ್ರಯತ್ನ ಮಾಡಿ. ಆಮೇಲೆ ಧ್ಯಾನ ಮಾಡಿ, ಒಳ್ಳೆ ಧ್ಯಾನ ಮಾಡಿ. ಆ ಧ್ಯಾನದಲ್ಲಿ ನೀವು ನಿಮ್ಮ ಸಂಕಲ್ಪ, ಈಗಾಗಲೇ ನಾವು ಅನ್ಕೊಂಡಿದ್ವಲ್ಲ ಓಪೋ ಎಷ್ಟೋ ನಾವು ಕೇಳಿಸ್ಕೊಂಡಿದ್ವಿ. ಇಷ್ಟೆಲ್ಲ ಅಂದ್ರೆ ನಾವು ಯಾವುದೇ ಒಂದು ಸಂಕಲ್ಪ ಇಟ್ಕೊಂಡು ಆ ಸಂಕಲ್ಪ ಇಟ್ಕೊಂಡು ಆಮೇಲೆ ಒಳ್ಳೆ ಧ್ಯಾನ ಮಾಡ್ತಾ ಹೋದ್ರೆ, ಆತರ ಒಂದು 5 ತಿಂಗಳು 6 ತಿಂಗಳು ಆತರ ಧ್ಯಾನ ಮಾಡ್ತಾ ಹೋಗಿ ಮತ್ತೆ ಖಂಡಿತವಾಗಿ ಗರ್ಭ ಅನ್ನೋದು ಮಾತೃತ್ವ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಈ ತರ ಎಷ್ಟೋ ಜನಗೂ ಲಾಭ ಸಿಕ್ಕಿದೆ. ಸೊ ಈ ತರ ನಾವು ತಿಳ್ಕೊಂಡು ಏನ್ ಮಾಡ್ಬೇಕಂದ್ರೆ, ಜಾಸ್ತಿ ಒತ್ತಡ ತಗೊಂಡಕ್ ಹೋಗ್ಬೇಡಿ. ಮಾನಸಿಕ ಒತ್ತಡ ಯಾವಾಗಲೂ ತಗೊಂಡಕ್ ಹೋಗ್ಬೇಡಿ. ಅದರಿಂದ ರೋಗಗಳು ಬರುತ್ತೆ ಸ್ನೇಹಿತರೆ. ಬೇರೆ ರೋಗಗಳು ಶುರು ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆವಾಗ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಆ ರೋಗಗಳಿಗೆ ಮದ್ದು ತಗೊಂಡು ಅದರಿಂದ ಮತ್ತೆ ಅಡ್ಡಪರಿಣಾಮಗಳು ಏನೇನೋ ಆಗಿ ಕೊನೆಯದಾಗಿ ನಮ್ಮ ಒಳ್ಳೆ ಒಳ್ಳೆ ಈ ನಮ್ಮ ಪ್ರಾಣಕ್ಕೆ ತೊಂದರೆ ಆಗುವಂತ ಅವಕಾಶ ಸಿಗತ್ತೆ. ಆತರ ಅವಕಾಶ ನಾವು ಮಾಡ್ಕೊಂತೀವಿ, ನಾವು ಮಾಡ್ಕೊಂತೀವಿ. ಅದು ಮಾಡಕ್ ಹೋಗ್ಬಿಡಿ. ಪ್ರತಿಯೊಬ್ಬರು ಆರಾಮಾಗಿರಿ, ನೀವು ಆನಂದವಾಗಿ ಆರೋಗ್ಯವಾಗಿರ್ಬೇಕು. ಎಷ್ಟೋ ಕಲಿಬೇಕಾಗಿರೋದಿದೆ ಈ ಭೂಮಿ ಮೇಲೆ, ಎಷ್ಟೋ ಕಲೆಗಳಿದೆ. ಒಂದು 64 ಕಲೆಗಳಂತ, ಎಷ್ಟೋ ಆರ್ಟ್ಸ್ ಅಂತ ಇದೆ ಅಲ್ವಾ. ಅಷ್ಟೆಲ್ಲ 64 ಆರ್ಟ್ಸ್ ಅಂತ ಈ ಭೂಮಿ ಮೇಲೆ ಇದೆ. ಸಂಗೀತ ಆಗ್ಬೋದು, ಒಂದು ಡ್ಯಾನ್ಸ್ ಆಗ್ಬೋದು, ಇನ್ನು ಒಂದು ಪೇಂಟಿಂಗ್ ಮಾಡ್ಬೋದು. ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಬಹುದು. ಎಷ್ಟಿದೆ ಇಲ್ಲಿ, ಎಷ್ಟೋ ಅಂಶಗಳಿದೆ ಭೂಮಿ ಮೇಲೆ ತಿಳ್ಕೊಂಡಕ್ಕೆ. ಆಯುರ್ವೇದ ಅಂತೇನು, ಹೋಮಿಯೋಪತಿ ಏನು, ಇಷ್ಟೆಲ್ಲ ನಾವು ಪ್ರತಿಯೊಂದು ಕ್ಲಾಸಲ್ಲಿ ಒಂದೊಂದು ಅಂಶ ಬಗ್ಗೆ ತಿಳ್ಕೊಂತ ಇದೀವಲ್ಲ. ಇದೆಲ್ಲ ತಿಳ್ಕೊಳ್ಳಿ, ಒಳ್ಳೆ ಜ್ಞಾನ ತಗೋಲಿ. ಆಯ್ತಾ. ನಿಮ್ಗೆ ನಿಮ್ ಮಕ್ಕಳು ಆಗಿಲ್ಲ ಅಂದ್ರೂ ಏನ್ ತೊಂದರೆ ಆಗಲ್ಲ. ಯಾಕಂದ್ರೆ ನೋಡಿ, ಈಗ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಅವ್ರಿಗೆ ಸೌಕರ್ಯಗಳಿಲ್ಲ. ಅಂದ್ರೆ ಅವರು ತಂದೆ ತಾಯಿ ಕೊಡುವಂತ ಅವಕಾಶ ಇಲ್ಲ. ಅಷ್ಟು ಒಂದು ಅಂದ್ರೆ ಏನಾಗ್ತದೆ, ಪೂರ್ ಪೀಪಲ್ ಇರ್ತಾರೆ. ಅಂದ್ರೆ ಅವ್ರಿಗೆ ಯಾವುದೇ ಧನ ಸಂಪಾದನೆ ಯಾವ್ದು ಇಲ್ಲ. ಅಷ್ಟು ಪೂರ್ ಅನ್ನೋದು ಅನುಭವಿಸ್ತಾ ಇರ್ತಾರೆ ಅವ್ರು ಅಲ್ವಾ. ದಾರಿದ್ರ್ಯನ ಅನುಭವಿಸ್ತಾ ಇರ್ತಾರೆ. ಅಂತ ಅವ್ರಿಗೂ ನಾವು ಹೆಲ್ಪ್ ಮಾಡ್ಬೋದಲ್ಲ. ನಮಗೂ ಮಕ್ಕಳಿಲ್ಲ ಅಂದ್ರೂ ಎಲ್ಲರೂ ನಾವ್ ಈಗಾಗಲೇ ತಿಳ್ಕೊಂಡಿದ್ವಿ, ಪ್ರತಿಯೊಬ್ಬರಲ್ಲಿ ಆತ್ಮ ಚೈತನ್ಯ ಇದೆ. ನಾವೆಲ್ಲರೂ ಆತ್ಮ ಚೈತನ್ಯ ಪದಾರ್ಥ ಅಲ್ವಾ. ನಾವು ಆತ್ಮ ಚೈತನ್ಯನೇ. ನಮ್ಮ ಮುಂದೆ ಹಿಂದೆ ಎಲ್ಲರೂ ಯಾರ್ಯಾರು ಮಾನವರು ಇದಾರೋ ಪ್ರತಿಯೊಂದು ಮಾನವನಲ್ಲಿರುವಂತ ಆತ್ಮ ಒಂದೇ ಅಲ್ವಾ. ಆತ್ಮ ಚೈತನ್ಯ ಹೊಂದಿರುವಾಗ ಮತ್ತೆ ಅಲ್ಲಿ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ನಿಮ್ಗೆ ಮಕ್ಕಳಿಲ್ಲ ಅಂದ್ರೆ ಅದು ಕರ್ಮಾನುಸಾರ ನಮ್ಮ ದೇವ್ರು ಕೊಡ್ತಾ ಇಲ್ಲ, ಅದು ಆಗ್ತಾ ಇಲ್ಲ ಅಂತ ಇರುವಾಗ ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಏನು ಮಾನಸಿಕ ಒತ್ತಡ ತಗೊಳಕ್ ಹೋಗ್ಬೇಡಿ. ಇನ್ನೊಬ್ರಿಗೆ ಸಹಾಯ ಮಾಡಿ ಅವ್ರಿಗೆ ಏನೇ ನಿಮ್ಮ ಕೈಯಲ್ಲಿ ಏನಾಗ್ತದೋ ಒಳ್ಳೆ ವಿದ್ಯೆ ಕೊಡ್ಸಿ. ಇಲ್ಲಾಂದ್ರೆ ಆರೋಗ್ಯ ಸಂಬಂಧ ಏನಾದ್ರು ತೊಂದರೆಗಳಿದ್ರೆ ಅವ್ರಿಗೂ, ಅಂದ್ರೆ ಅಂತ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಲ್ವಾ. ನಿಮ್ಗೆ ಮಕ್ಳು ಬೇಕಲ್ಲ, ನೀವು ಅಂತ ಮಕ್ಳು ಯಾರಾದ್ರೂ ಒಂದು ದಾರಿದ್ರ್ಯದಲ್ಲಿರೋದು, ಒಂದು ಒಳ್ಳೆ ಅವ್ರಿಗೆ ಒಳ್ಳೆ ಬುದ್ಧಿ ಇದೆ,
ಆದರೆ ಅವ್ರಿಗೆ ಶಾಲಾ ಕಲಿಸೋದು, ಈ ಸ್ಕೂಲ್ ಕಲಿಸೋಕೆ ಅವ್ರಿಗೆ ಅವಕಾಶ ಇಲ್ಲ ಅಂದರೆ ಅಂಥವ್ರಿಗೆ ಸಹಾಯ ಮಾಡಿ, ಸ್ವಲ್ಪ ಧನ ಸಹಾಯ ಮಾಡಿ, ಒಂದು ಮಾತು ಸಹಾಯ ಮಾಡಿ. ಒಂದು ಯಾವುದೇ ಮಕ್ಕಳು ಯಾವುದೋ ಕಾಯಿಲೆಗೆಲ್ಲ ಅನುಭವಿಸ್ತಾ ಇದ್ರೆ, ಕಾಯಿಲೆಯಿಂದ ಸ್ವಲ್ಪ ಸಫರ್ ಆಗ್ತಾ ಇರ್ತಾರಲ್ಲ, ಈಗಾಗಲೇ ದೀರ್ಘ ಕಾಯಿಲೆಗಳು ಬಂದಿರ್ತದೆ ಮಕ್ಕಳಿಗೆ, ಅಂಥವ್ರಿಗೆ ಧನ ಸಹಾಯ, ಯಾವುದಾದ್ರು ವಸ್ತು ಸಹಾಯ, ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡ್ತಾ ಹೋಗಿ, ನಿಮಗೆ ಖಂಡಿತವಾಗಿ ಮಕ್ಕಳಾಗ್ತಾರೆ. ಮಕ್ಕಳು ಆಗ್ಬೇಕಂದ್ರೆ ಅಂಥ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕು ನಾವು, ಅಲ್ವಾ? ಆತರ ಆವಾಗ ಆ ತರ ಮಾಡಿದ ಮೇಲೆ ಏನಾಗ್ತದೆ, ನೈಸರ್ಗಿಕದಲ್ಲಿ ಅಂದ್ರೆ ನಮ್ಮ ಈ ಕಾಸ್ಮೋಸ್, ಈ ವಿಶ್ವದಲ್ಲಿ ಅದೊಂದು ನಾವು ಮಾಡುವಂತ ಕೆಲಸದ ಮೇಲೆ ಮತ್ತೆ ನಮ್ಗೆ ತಿರ್ಗಾ ಆ ಕರ್ಮದಿಂದ, ಅಂತ ಒಳ್ಳೆ ಕರ್ಮದಿಂದ ನಮ್ಗೆ ಫಲಿತಾಂಶ ಸಿಗ್ತದೆ. ಅವಾಗ ನಿಮ್ಗೆ ಮಕ್ಕಳಾಗುವಂತ ಅವಕಾಶವೂ ಸಿಗತ್ತೆ, ಅಲ್ವಾ? ಈ ತರ ಮಾಡ್ತಾ ಹೋಗ್ತಾ ಸ್ನೇಹಿತರೆ, ಯಾವುದು ಒತ್ತಡ ತಗೊಳ್ಳೋದೇನು ಬೇಕಾಗಿಲ್ಲ. ಪ್ರತಿಯೊಬ್ಬರು ಮಕ್ಕಳು ನಮ್ಮ ಮಕ್ಕಳೇ, ಅಲ್ವಾ? ಅಂದ್ರೆ ವಿಶ್ವದಲ್ಲಿ ನಾವೆಬ್ಬರು ಒಂದೇ, ನಾವೆಲ್ಲರೂ ಒಂದೇ. ಅದೇ ಈಗಾಗಲೇ ತಿಳ್ಕೊಂಡಿದ್ವಿ, ಅಹಂ ಬ್ರಹ್ಮಾಸ್ಮಿ ಮಹಾತ್ಮ ಸರ್ವಭೂತಾತ್ಮ ಅಂತ ತಿಳ್ಕೊಂಡಿರ್ತೀವಿ. ನಾವೆಲ್ಲರೂ ಆತ್ಮ ಪದಾರ್ಥ, ಬ್ರಹ್ಮ ಪದಾರ್ಥ, ಅಲ್ವಾ? ಪ್ರತಿಯೊಬ್ಬರು ಒಂದೇ. ಅಂದ್ರೆ ಎಲ್ಲರೂ ನಾವು ಆತ್ಮ ಚೈತನ್ಯ ಪದಾರ್ಥ, ಬ್ರಹ್ಮ ಪದಾರ್ಥ, ಮತ್ತೆ ಶಕ್ತಿ ಸ್ವರೂಪಿಣಿಗಳು, ಎಲ್ಲ ಆತ್ಮ ಸ್ವರೂಪಿಣಿಗಳು. ಆ ತರ ಇರುವಾಗ ಯಾವುದೇ ನೀವು ಮಕ್ಕಳಾಗಿಲ್ಲ ಅಂದ್ರೂ ಬೇಜಾರು ಮಾಡಕ್ ಹೋಗ್ಬಿಡಿ, ಯಾವುದೇ ಮನಸ್ಸಿಗೆ ಒತ್ತಡ ತಗೊಳಕ್ ಹೋಗ್ಬೇಡಿ. ಆದ್ರೆ ಸ್ವಲ್ಪ ಪ್ರಯತ್ನಗಳಿದೆ, ಸ್ವಲ್ಪ ಮನೆ ಮದ್ದುಗಳು, ಆಹಾರಗಳಿದೆ, ಅದು ಸ್ವಲ್ಪ ತಿಳ್ಕೊಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಅದು ಸ್ವಲ್ಪ ಅಂತ ವಿಧಾನಗಳು ತಿಳ್ಕೊಂಡು ನೀವು ಪ್ರಯತ್ನ ಖಂಡಿತವಾಗಿ ಮಾಡ್ಬೋದು. ಅದರಿಂದ ಫಲಿತಾಂಶಗಳು ಪಡೆಯಬಹುದು ಸ್ನೇಹಿತರೆ. ಅದು ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಇಲ್ಲಿ ನಾವು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡೋದು, ಈ ಬಂಜೆತನಕ್ಕೂ ಏನು ಮನೆಮದ್ದಾಗಿ ಏನಿದೆ, ಏನ್ ಮಾಡ್ಕೋಬಹುದು ಅಂತ ಒಂದ್ಸರಿ ಸ್ವಲ್ಪ ನೋಡಕ್ಕೆ ಪ್ರಯತ್ನ ಮಾಡೋಣ. ಬಂಜೆತನ ಅನ್ನೋದು ಈಗಾಗಲೇ ಹೇಳ್ಕೊಂಡಿದ್ವಿ, ಇದು ರೋಗ ಅಲ್ಲ, ಇದು ಒಂದು ದೋಷ ಮಾತ್ರ. ಇದು ರೋಗ ಅನ್ನೋದು ಅನ್ಕೋಬೇಡಿ, ಒಂದು ದೋಷ. ಅಂದ್ರೆ ನಮ್ಮ ದೇಹದಲ್ಲಿ ಸ್ವಲ್ಪ ದೋಷ ಇದೆ, ಅಂದ್ರೆ ಕರೆಕ್ಟ್ ಆಗಿ ಆ ಅಂದ್ರೆ ಈ ಓವರಿಂದ ನಮ್ಗೆ ಅದು ಆ ಎಗ್ ಅನ್ನೋದು, ಅದು ಅಂಡ ಅನ್ನೋದು ಸರಿಯಾಗಿ ಬರ್ತಾ ಇಲ್ಲ. ಸೊ ಅದು ಕರೆಕ್ಟ್ ಆಗಿ ಟೈಮ್ಗೂ ರಿಲೀಸ್ ಆಗಲ್ಲ. ಸ್ವಲ್ಪ ಮುಟ್ಟಿನ ಸಮಸ್ಯೆಗಳಿದೆ, ಋತುಸ್ರಾವ ಸಮಸ್ಯೆಗಳು ಏರುಪೇರು ಆಗ್ತಾ ಇದೆ, ಹೆಚ್ಚು ಕಮ್ಮಿ ಆಗ್ತಾ ಇದೆ, ಇದೆಲ್ಲದಿಂದ ಬರ್ತಾ ಇರ್ತದೆ. ಇದೊಂದು ದೋಷ ಮಾತ್ರ ಅಷ್ಟೇ, ದೇಹದಲ್ಲಿ ಒಂದು ದೋಷ ಅಷ್ಟೇ. ಈ ಉತ್ತಮ ನಿಯಮಬದ್ಧ ದಿನಚರ್ಯ ಇಟ್ಕೊಳ್ಳೋದು, ಒಳ್ಳೆ ಯೋಗಾಸನ ಮಾಡ್ತಾ ಇರೋದು, ಒಳ್ಳೆ ಧ್ಯಾನ ಮಾಡ್ತಾ ಇರೋದು, ಸರಿಯಾಗಿ ಸಮಯಕ್ಕೆ ಊಟ ಮಾಡೋದು, ಇದು ಮಿತವಾದ ನಿದ್ದೆ ಅನ್ನೋದು ಜಾಸ್ತಿ ಹೋಗ್ಬಾರ್ದು, ಮಿತವಾದ ನಿದ್ದೆ ಮಾಡ್ಕೊಳ್ಳೋದು. ಈ ಸ್ವಲ್ಪ ಒತ್ತಡಗಳಿಂದ, ಮಾನಸಿಕ ಒತ್ತಡದಿಂದ ದೂರ ಇರೋದು. ಮಾನಸಿಕ ಒತ್ತಡ ದೂರ ಹೆಂಗಿರ್ಬೋದು? ಖಂಡಿತವಾಗಿ ನಿಮ್ಮ ಒಳ್ಳೆ ಧ್ಯಾನ ಮಾಡ್ತಾ ಹೋದ್ರೆ ಮಾನಸಿಕ ಒತ್ತಡ ಯಾವಾಗ ಯಾವಾಗ ತೆಗಿತಾ ಇರ್ಬೋದು, ತೆಗೆದಾಕ್ತಾ ಇರ್ಬೋದು. ಖಂಡಿತವಾಗಿ ನಿಮಗೆ ಒಳ್ಳೆ ಪ್ರಶಾಂತವಾದ ಈ ಆರೋಗ್ಯ, ಅಂದ್ರೆ ನಿಮ್ಮ ಮನಸ್ಸು ಎಲ್ಲ ಪ್ರಶಾಂತವಾಗಿರುತ್ತೆ. ಅವಾಗ ಇಂಥ ಬಂಜೆತನಕ್ಕೆ ಪರಿಹಾರಗಳು ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ಪರಿಹಾರಗಳು ಇಲ್ಲಿ ತೋರಿಸಿದೀವಿ. ಅಂದ್ರೆ ಸಮಗ್ರ ಜೀವನ ಶೈಲಿ ಹೇಗೆ ಇಟ್ಕೋಬೇಕು ಅಂತ ಸ್ವಲ್ಪ ನೋಡೋಕೆ ಪ್ರಯತ್ನ ಮಾಡೋಣ. ನೋಡಿ, ಮೊದಲನೇದಾಗಿ ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ಒಳ್ಳೇದಲ್ಲ. ಈ ಸ್ವಲ್ಪ ಬಂಜೆತನೆ ಅನುಭವಿಸ್ತಾ ಇರೋರು, ಅಲ್ವಾ? ಅದೊಂದು ಪ್ರಯತ್ನ ಮಾಡಿ. ರಾತ್ರಿ ಭೋಜನವಿಲ್ಲ, ಲಘು ಆಹಾರವನ್ನು ಸೇವಿಸಬೇಕು. ರಾತ್ರಿ ಏನ್ ಮಾಡ್ಬೇಕು? ಆದ್ರೆ ಆದಷ್ಟು ನೀವು ಲಘು ಆಹಾರ ತಗೊಳ್ಳಿ, ಜಾಸ್ತಿ ಊಟ ಮಾಡಕ್ ಹೋಗ್ಬೇಡಿ ಯಾರು ಇಂಥ ಸಮಸ್ಯೆ ಅನುಭವಿಸೋರು. ಆಮೇಲೆ ಪ್ರತಿದಿನ ಯೋಗಾಸನ ಮಾಡಿ. ನಾವು ಯೋಗಾಚಾರ್ಯರಿಂದ, ಯೋಗ ಮಾಸ್ಟರ್ದಿಂದ ಸ್ವಲ್ಪ ಕಲಿಯಬಹುದು. ಯಾವುದಕ್ಕೆ? ಈ ಬಂಜೆತನಕ್ಕೆ ಸಾಲ್ವ್ ಮಾಡ್ಕೊಳಕ್ಕೆ ಸ್ವಲ್ಪ ಯೋಗಾಸನ ಮಾಡಿ ನಿಮ್ಮ ಶರೀರವನ್ನು ಸ್ವಲ್ಪ ದಾರುಢ್ಯವಾಗಿ ಇಟ್ಕೊಳ್ಳಿ, ಸ್ವಲ್ಪ ಫಿಟ್ನೆಸ್ ಇಟ್ಕೊಳ್ಳಿ. ಸ್ವಲ್ಪ ಅಂದ್ರೆ ದೇಹ ಫಿಟ್ನೆಸ್, ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಅಂತ ಒಂದು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಅದು ಯೋಗಾಸನದಲ್ಲಿ ಮಾಡಿದ್ರೆ ಖಂಡಿತವಾಗಿ ಬಂದೇ ಬರ್ತದೆ ಅದು. ಆಮೇಲೆ ಸ್ನೇಹಿತರೆ, ಈ ಸಂತಾನಹೀನ ಇರುವಂತವ್ರು ಪ್ರತಿದಿನ ಏನ್ ಮಾಡ್ಬೋದು ಅಂದ್ರೆ, ದೇಶಿ ಗೋಮೂತ್ರವನ್ನು, ದೇಶಿ ಆರ್ಕ್ ಅಂತ ಸಿಗತ್ತಲ್ಲ, ಗೋ ಆರ್ಕ್ ಅಂತ ಈಗಾಗಲೇ ಹೇಳ್ಕೊಂತ ಇದೀವಲ್ಲ, ಅದು ನಿಮ್ಮ ಆಯುರ್ವೇದ ಶಾಪ್ಸ್ ಅಲ್ಲಿ, ಇಲ್ಲಾಂದ್ರೆ ನೀವು ಗೋಶಾಲಕ್ಕೆ ಹೋದ್ರೆ ಗೋ ಆರ್ಕ್ ಅಂತ ಕೆಲವರು ಕೊಡ್ತಾರೆ. ಸ್ವಲ್ಪ ಎರಡು ಒಂದು ಕಪ್ ನೀರು, ಒಂದು ಅರ್ಧ ಕಪ್ ನೀರು ತಗೊಂಡು, ಎರಡು ಚಮಚೆ ಎರಡು ಸ್ಮಾಲ್ ಚಮಚೆಗೂ ಇದು ಗೋ ಆರ್ಕ್ ಮಿಕ್ಸ್ ಮಾಡಿಕೊಂಡು ಸೇವಿಸ್ಕೊಂಡ್ರೆ, ಪ್ರತಿ ದಿವಸ ಸೇವಿಸಿದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗತ್ತೆ. ಇದನ್ನು ನಮ್ಮ ದೇಹ ಒಳಗಡೆ ಎಲ್ಲ ಸ್ವಲ್ಪ ಮಾರ್ಪುಗಳು, ಅಂದ್ರೆ ಅದರಲ್ಲಿ ಹೊರಗಡೆ ಬದಲಾವಣೆ ಆಗಿ ಈ ಅಂಡಗಳು ಮತ್ತೆ ಈ ಶುಕ್ರಕಣಗಳು ಸರಿಯಾಗಿ ಸಂಪರ್ಕ ಹೊಂದೋದು, ಅದರಿಂದ ಫಲಿತಾಂಶ ಅನ್ನೋದು, ಈ ಶಿಶು ಅನ್ನೋದು ಉತ್ಪನ್ನ ಮಾಡಕ್ಕೆ, ಅಂದ್ರೆ ಕರೆಕ್ಟ್ ಆಗಿ ಗರ್ಭ ಧಾರಣ ಮಾಡಕ್ಕೆ ಸಹಾಯ ಮಾಡುತ್ತೆ. ಅದು ಗೋವಾರ್ಕ್ ಅನ್ನೋದು ತುಂಬಾ ಪ್ರಾಮುಖ್ಯವಾಗಿ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮನೆ ಮದ್ದುಗಳು ಏನಿದೆ ಅಂತ ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಮುಟ್ಟಿನ ಸಮಸ್ಯೆಗಳು ತೊಂದರೆ ಅನುಭವಿಸ್ತಾ ಇರ್ತಾರಲ್ಲ,
ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ಸೊ ಈ ಪ್ರತಿ ತಿಂಗಳು 6 ದಿನ ನಮ್ಮ ಮುಟ್ಟಿನ ಸಮಸ್ಯೆಗಳು ಅಂದ್ರೆ ಋತುಸ್ರಾವ ಆಗ್ತಾ ಇರ್ತದೆ. ಅವಾಗ ಸ್ವಲ್ಪ ಮುಟ್ಟಿನ ಸಮಸ್ಯೆಗಳು, ಮುಟ್ಟಿನ ಋತುಸ್ರಾವ ಸರಿಯಾಗಿ ಆಗ್ತಾ ಇಲ್ಲ. ಆ ಈ ಋತುಸ್ರಾವ ಅನ್ನೋದು ಖಂಡಿತವಾಗಿ 24 ದಿವಸದಿಂದ 34 ದಿವಸವರೆಗೂ ಈ ಮಧ್ಯದಲ್ಲಿ ಋತುಸ್ರಾವ ಚಕ್ರ ಇರುತ್ತೆ. ಆ ಋತುಸ್ರಾವ ಅನ್ನೋದು 24 ದಿವಸ ಕೆಳಗಡೆ ಹೋಗ್ಬಾರ್ದು, 35 ದಿವಸ ಮೇಲ್ಗಡೆ ಹೋಗ್ಬಾರ್ದು. ಅದು ನೋಡ್ಕೋಬೇಕು ನಾವು. ಅವಾಗ ಖಂಡಿತವಾಗಿ ಅದರ ಆಗ್ತಾ ಇದೀವಿ ಅಂದ್ರೆ ಖಂಡಿತ ಈ ಋತುಸ್ರಾವ ಋತುಚಕ್ರ ಅನ್ನೋದು ಏರುಪೇರಾಗಿದೆ, ಹೆಚ್ಚು ಕಮ್ಮಿ ಆಗಿದೆ ಅಂತ ಅರ್ಥ. ಅವಾಗ ಮುಟ್ಟಿನ ಸಮಸ್ಯೆ ಪ್ರಾರಂಭ ಆಗಿದೆ ಅಂತ ಅರ್ಥ. ಅದು ನಾವು ನೋಡ್ಕೋಬೇಕಾಗತ್ತೆ. ಅದು ಮುಂದಿನ ಮನೆಮದ್ದು ಕಾರ್ಯಕ್ರಮದಲ್ಲಿ ನೋಡೋಣ, ಇನ್ನು ಹೆಚ್ಚು ಅಂಶವಾಗಿ, ಹೆಚ್ಚು ಮಾಹಿತಿಯಾಗಿ. ಇಲ್ಲಿ ಈ ತರ ಮುಟ್ಟಿನ ತೊಂದರೆ ಸ್ನೇಹಿತರೆ, ಬಂಜೆತನಕ್ಕೂ ಈ ಕಾರಣ ಆಗಿರುವಂತ ಈ ಮುಟ್ಟಿನ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡ್ಕೊಳ್ಳಕ್ಕೆ ಪ್ರತಿ ತಿಂಗಳು 6 ದಿನ ಬೆಳಗ್ಗೆ ಏನ್ ಮಾಡ್ಬೇಕು, ಬರೀ ಹೊಟ್ಟೆದಲ್ಲಿ 1 ಲೋಟ ನೀರಿಗೆ 8 ಬೇವಿನ ಎಲೆ ಅರ್ಧಾಕಿ. ಈ ಬೇವಿನ ಎಲೆ ಏನಿದೋ ಅದು ಚೆನ್ನಾಗಿ ಅರ್ಧಾಕಿ, ಒಂದು ಪೇಸ್ಟ್ ತರ ಮಾಡ್ಕೊಂಡು ಅರ್ಧಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ 1 ಲೋಟ ನೀರಲ್ಲಿ. ಆಮೇಲೆ ಅರ್ಧ ಚಮಚ ಅರಿಶಿನ ಪೌಡರ್ ಹಾಕೊಳ್ಳಿ, ಒಂದು ಚಮಚ ಜೀರುನು ಹಾಕೊಳ್ಳಿ. ಈ ಜೀನ್ ತುಪ್ಪ ಇದೆಲ್ಲ ಅದನ್ನು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಸೇವಿಸಿ. ಅದು ಖಂಡಿತವಾಗಿ ಆತರ ಒಂದು ತಿಂಗಳಿಗೆ 6 ದಿನ ಅಷ್ಟು ತಗೊಂಡ್ರೆ ಸಾಕು, ನಿಮ್ಗೆ ಈ ಮುಟ್ಟಿನ ಸಮಸ್ಯೆಗಳು ಬೇಗ ಆಚೆಗಡೆ ಬರುವಂತ ಅವಕಾಶ ಇದೆ. ಆಮೇಲೆ ಸ್ನೇಹಿತರೆ, ದಿನಾಲು ಒಂದು ಸರಿ ಈ ಹತ್ತಿಮರ ಚಕ್ಕೆ ಕಷಾಯ ಸೇವಿಸ್ಬೋದು, ದಿನಕ್ಕೂ ಒಂದು ಸಾರಿ. ಆಮೇಲೆ ತುಳಸಿ ಕಷಾಯನ ಅಷ್ಟೇ ದಿನಕ್ಕೆ 1 ಬಾರಿ ಸೇವಿಸ್ಬೋದು. ಇದು ಒಂದು ಒಳ್ಳೆ ಪರಿಹಾರ ಸಿಗತ್ತೆ. ಇನ್ನೊಂದು ಸ್ನೇಹಿತರೆ, ಅತಿ ಅದ್ಭುತವಾದ ಒಂದು ನಿಮ್ಗೆ ಪರಿಹಾರ ಏನಂದ್ರೆ, ಈ ವಿವಾಹಿತ ದಂಪತಿಗಳು ಏನ್ ಮಾಡ್ಬೋದು ಅಂದ್ರೆ, ಅಂದ್ರೆ ಈ ನವವಿವಾಹಿತ ಮಾಡ್ಕೊಂಡ ದಂಪತಿಗಳು ಕನಿಷ್ಠ 3 ತಿಂಗಳಿಂದ 6 ತಿಂಗಳವರೆಗೂ ಈ ಮಾಪಿಲ್ಲೈ ಸಾಂಬಾ ಅಂತ ಒಂದು ಅಕ್ಕಿ ಇದೆ. ಮಾಪಿಲ್ಲೈ ಸಾಂಬಾ. ಈ ಮಾಪಿಲ್ಲೈ ಸಾಂಬಾ ಅನ್ನೋದು ಅಕ್ಕಿ, ಅದು ರೈಸ್. ಅದು ಆದ್ರೆ ತುಂಬಾ ಒಂದು ಹಾರ್ಡ್ ಆಗಿರತ್ತೆ ಅದು. ಆ ಅಕ್ಕಿ ಅನ್ನೋದು ತುಂಬಾ ಕಠಿಣವಾಗಿರತ್ತೆ, ಹಾರ್ಡ್ ಆಗಿರತ್ತೆ. ಅದು ನೈಟ್ ಎಲ್ಲ ನೆನೆಸಿ, ಸೊ ಒಂದು 6ರಿಂದ 8 ಗಂಟೆ ನೆನೆಸಿದ ಮೇಲೆ ಮರನೇ ದಿವಸ ನಾವು ಸಿರಿಧಾನ್ಯಗಳು ಯಾವ ತರ ಅಡಿಗೆ ಮಾಡ್ತೀವಿ ಅದೇ ತರ ಮಾಡ್ಕೋಬೇಕಾಗತ್ತೆ. ಇದನ್ನು ಈ ಮಾಪಿಲ್ಲೈ ಸಾಂಬೆ ಅನ್ನೋದು ಒಂದು ಒಳ್ಳೆ ಅಕ್ಕಿ ಸ್ನೇಹಿತರೆ. ಇದು ನಮ್ಮ ದೇಸಿ ಬೀಜ. ಇದು ಈ ನವೀನ ಬೀಜ ಅಲ್ಲ. ಈ ನವೀನ ಈ ತಜ್ಞರು ಇದೆಲ್ಲ ರೆಡಿ ಮಾಡಿರುವಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲೆಲ್ಲ ರೆಡಿ ಮಾಡುವಂತದ್ದಲ್ಲ ಇದು. ಇದು ತಮಿಳ್ನಾಡು ಕಡೆ ಜಾಸ್ತಿ ಬಲಿಕೆಯಲ್ಲಿದೆ. ತಮಿಳ್ನಾಡು ಆ ಪ್ರಾಂತದಲ್ಲಿ ಏನ್ ಮಾಡ್ತಾರೆ, ಈ ನವೀನ ದಂಪತಿಗಳು ಏನ್ ಹೇಳ್ತಾರೋ ಅವ್ರಿಗೂ ಒಂದು 3 ತಿಂಗಳು 6 ತಿಂಗಳು ಕೊಡ್ತಾರೆ ಇದು. ಕೊಟ್ಟಿದ್ದ ತಕ್ಷಣ ಏನಾಗ್ತದೆ, ಒಳ್ಳೆ ಅಂಡ ಉತ್ಪತ್ತಿ, ಒಳ್ಳೆ ಶುಕ್ರಕಣಗಳು. ಗಂಡಾದ್ರೆ ಒಳ್ಳೆ ಶುಕ್ರಕಣಗಳು, ಹೆಣ್ಣಾದ್ರೆ ಅವ್ರಿಗೆ ಹೆಣ್ಮಕ್ಳಿಗೆ ಏನಾಗ್ತದೆ, ಒಳ್ಳೆ ಅಂಡಗಳು ಉತ್ಪತ್ತಿ ಆಗುತ್ತೆ. ಈ ಗರ್ಭಧಾರಣ ಆಗೋದು ಮತ್ತೆ ಖಂಡಿತವಾಗಿ ಶಿಶುವಂತ ಆಗೋದು ಗ್ಯಾರಂಟಿ ಆಗತ್ತೆ. ಒಂದು ಒಳ್ಳೆ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ. ಇದು ಈ ತಮಿಳ್ನಾಡಲ್ಲಿ ತುಂಬಾ ಬಳಕೆ ಮಾಡ್ತಾರೆ. ಅದೇ ತರ ನಾವೇನ್ ಮಾಡ್ಕೋಬೇಕಂದ್ರೆ, ಈ ಮಾಪಿಲ್ಲೈ ಸಾಮಾನ ಅಂತ ಈ ರೈಸ್ನು ಇದೇನ್ ಮಾಡ್ಬೇಕು, ನಾರ್ಮಲ್ ನಾವು ಯಾವ ತರ ಅಕ್ಕಿ ರೈಸ್ ಆಗಿ ಮಾಡ್ಕೊಂತೀವಿ, ಅದ್ರ ಜೊತೆಗೆ ಸಾಂಬಾರು ಮತ್ತೆ ರಸ ಮತ್ತೆ ಒಳ್ಳೆ ತರಕಾರಿ ಎಲ್ಲ ಮಾಡ್ಕೊಂತೀವಲ್ಲ, ಪಲ್ಯ ಮಾಡ್ಕೊಂತೀನಿ. ಆದ್ರೆ ಇದು ಯಾರಾದ್ರೂ ಒಂದು 5 ವರ್ಷ ಆಯ್ತು, 4 ವರ್ಷ ಆಯ್ತು, ಅವ್ರಿಗೂ ಮಕ್ಕಳಾಗ್ತಾ ಇದ್ರೆ ಅವರು ಮಾಡ್ಬೋದು. ಅವರು ಒಂದು 3 ತಿಂಗಳಿಂದ 6 ತಿಂಗಳು ಸೇವನೆ ಮಾಡಿದ್ರೆ ಈ ಮಾಪಿಲೆ ಸಾಂಬೆ ಖಂಡಿತವಾಗಿ ನಿಮ್ಗೆ ಸಂತಾನ ವಿಹಿತನೆ ಆ ಸಂತಾನಹೀನತೆಯಿಂದ ಆಚೆಗೆ ಬರುವಂತ ಅವಕಾಶ ತುಂಬಾ ಹೆಚ್ಚಾಗಿದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸಮಸ್ಯೆ ಪರಿಹಾರ ಆಗೋವರೆಗೂ ಪರಿಹರಿಸುವವರೆಗೂ ಏನ್ ಮಾಡ್ತಾರೆ, ಈ ಚಿಕಿತ್ಸೆಯನ್ನು ಈಗ ಮೇಲೆ ತೋರಿಸುವಂತ ಚಿಕಿತ್ಸೆಗಳನ್ನು ಖಂಡಿತವಾಗಿ ಪಾಲಿಸ್ಕೊಳ್ಳಿ. ಅವಾಗ ಬಂಜೆತನಕ್ಕೆ ನಿಮಗೆ ಪರಿಹಾರ ಸಿಗತ್ತೆ ಸ್ನೇಹಿತರೆ. ಈಗ ಒಂದು ಒಳ್ಳೆ ಮುದ್ರಾ ಅನ್ನೋದು ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಈ ಬಂಜೆತನ ಏನಿದೆಯೋ ಇದು ಈ ಮುದ್ರಾ ನಮ್ಗೆ ಬಂಜೆತನಕ್ಕೂ ಮುದ್ರಾ ಇದೆ ಅಂದ್ರೆ ಲಿಂಗ ಮುದ್ರಾ ಅಂತ ಹೇಳ್ತೀವಿ. ಈ ಲಿಂಗ ಮುದ್ರಾ ಅನ್ನೋದು 50 ನಿಮಿಷ ಕಾಲ ನಾವು ಇದು ಅಳವಡಿಸ್ಕೊಂಡ್ರೆ, ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ ನಾವು ಈ ಬಂಜೆತನದಿಂದ ಸಮಸ್ಯೆಗೆ ಆಚೆ ಕಡೆ ಬರ್ಬೋದು. ಲಿಂಗ ಮುದ್ರಾ ಹೇಗ್ ಮಾಡೋದು, ನಿಮಗೆ ಮುದ್ರಾ ಅನ್ನೋದು ಈಗಾಗಲೇ ಗೊತ್ತು ಸ್ನೇಹಿತರೆ. ನಾವು ಆರಾಮಾಗಿ ಕೂತ್ಕೋಬೇಕು. ಆರಾಮಾಗಿ ಕೂತ್ಕೊಂಡು ಯಾವುದೇ ಯೋಚನೆ ಇರಬಾರ್ದು. ಮನಸ್ಸನ್ನು ಖಾಲಿ ಇಟ್ಕೊಂಡು ದೀರ್ಘವಾದ ಉಸಿರಾಟ, 4 ಸಲ ದೀರ್ಘ ಉಸಿರಾಟ ತಗೋಬೇಕು. ಎರಡು ಕೈಗಳು ಈ ನೀಟಾಗಿ ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ. ಸ್ವಚ್ಛಗೊಳಿಸ್ಕೊಂಡು ಈ ಉಗುರು ಯಾವ್ದು ಇರಬಾರ್ದು ಕೊಟ್ಟು, ಈಗ ಈ ಲಿಂಗ ಮುದ್ರರು ಹೇಗೆ ಪ್ರಾಕ್ಟೀಸ್ ಮಾಡೋದನ್ನ ನಾನು ತೋರಿಸ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ನೋಡಿ, ಈ ತರ ಎಲ್ಲ ಬೆರಳುಗಳು ಒಳಗಡೆ ಹಾಕೊಳ್ಳಿ, ಇಟ್ಕೊಳ್ಳಿ. ಆಮೇಲೆ ಇದನ್ನು ಅಷ್ಟೇ ಈ ಎಡಗೈಯಲ್ಲಿ ಇರುವಂತ ಹೆಬ್ಬೆರಳು ಮೇಲೆ ಇಟ್ಕೋಬೇಕು. ಈ ತರ ನೋಡ್ಕೊಳ್ಳಿ. ಅಂದ್ರೆ ಈ ತರ ಎಲ್ಲ ಬೆರಳು ಹೊರಗೆ ಹೋಗುತ್ತೆ. ಆದ್ಮೇಲೆ ಎಡಗೈಯಲ್ಲಿ ಯಾವ್ದು ಬೆರಳಿದೆಯೋ ಆ ಹೆಬ್ಬೆರಳಿದೆಯೋ ಮೇಲೆ ಇಟ್ಕೋಬೇಕು. ಈ ತರ ಇಟ್ಕೊಂಡು
ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ಆರಾಮಾಗಿ. ಇದು ನಿಮಗೆ ಲಿಂಗ ಮುದ್ರಾ. ಒಂದು 50 ನಿಮಿಷ ಕಾಲ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಪ್ರತಿದಿನ ನಿಮಗೆ ಬೇಗ ಈ ಇನ್ಫರ್ಟಿಲಿಟಿ ಬಂಜೆತನ ಅಂತಂದು ಖಂಡಿತವಾಗಿ ನಿಮಗೆ ಗುಣ ಆಗತ್ತೆ. ಆಮೇಲೆ ಈ ಲಿಂಗ ಮುದ್ರಾ ಆದ್ಮೇಲೆ ಪ್ರಾಣಮುದ್ರ ಪ್ರಾರಂಭಿಸ್ಕೊಳ್ಳಿ. ಪ್ರಾಣಮುದ್ರ ಮಾಡ್ಕೊಳ್ಳಿ, ಅದೊಂದು 10 ನಿಮಿಷ ಈ ತರ ನೋಡಿ. ಪ್ರಾಣಮುದ್ರ ಇದೊಂದು 10 ನಿಮಿಷ ಅಳವಡಿಸ್ಕೊಳ್ಳಿ. ಸೊ ಅದು ಒಂದು 50 ನಿಮಿಷ ಲಿಂಗ ಮುದ್ರಾ, ಇದೊಂದು 10 ನಿಮಿಷ ಈ ತರ ಮಾಡ್ಕೊಂಡ್ರೆ ಬಂಜೆತನಕ್ಕೆ ನಿಮಗೆ ಒಳ್ಳೆ ಪರಿಹಾರ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇಷ್ಟೆಲ್ಲ ನಾವು ಈ ಬಂಜೆತನ ಬಗ್ಗೆ ತಿಳ್ಕೊಂಡಿದ್ವಿ. ಈಗಾಗಲೇ ನಾನು ಹೇಳಿದ್ದೀನಿ ಸ್ಪಿರಿಚುವಲ್ ಆಗಿ, ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ಯಾವ ತರ ಇದು ಅರ್ಥ ಮಾಡ್ಕೋಬೇಕು ಬಂಜೆತನಕ್ಕೆ. ಇನ್ನು ಈ ಬಂಜೆತನಕ್ಕೆ ಈಗಾಗಲೇ ನಾವು ತಿಳ್ಕೊಂಡಿರೋದು ಪ್ರಧಾನ ಸಮಸ್ಯೆ ಆಗಿರುತ್ತೆ ಏನಂತಂದ್ರೆ ಮುಟ್ಟಿನ ಸಮಸ್ಯೆಗಳು. ಮುಟ್ಟಿನ ಸಮಸ್ಯೆಗಳಿಂದ ಈ ಬಂಜೆತನ ಬರುತ್ತೆ. ಸೊ ಆ ಮುಟ್ಟಿನ ಸಮಸ್ಯೆಗಳನ್ನ ಪರಿಹಾರ ಕೊಟ್ರೆ ಇದು ಪರಿಹಾರ ಆಗ್ತಾ ಬರ್ತದೆ. ಈಗಾಗಲೇ ಇಷ್ಟೆಲ್ಲ ತಿಳ್ಕೊಂಡಿದ್ವಿ ಸ್ನೇಹಿತರೆ.